ಹೊಳಲ್ಕೆರೆ ತಾಲೂಕಿನ ಶೆಟ್ಟಿಗೊಂಡನಹಳ್ಳಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಗೆ ಕೆಲವೇ ಮೀಟರ್ಗಳಲ್ಲಿ ದೂರ ಇರುವ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಹಾಗೂ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ 50,000 ಲೀಟರ್ ಸಾಮರ್ಥ್ಯದ ಓವರ್ ಹೆಡ್ ಟ್ಯಾಂಕ್ ಸೋರಿಕೆಯಾಗುತ್ತಿದ್ದು ಸಾರ್ವಜನಿಕರಲ್ಲಿ ಆತಂಕ ಮನೆ ಮಾಡಿದೆ. ಆದರೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಇತ್ತ ಗಮನ ಹರಿಸದೆ ಕೈಕಟ್ಟಿ ಕುಳಿತಿದೆ. ಇನ್ನು ಈ ನೀರಿನ ಟ್ಯಾಂಕ್ 2022-23ನೇ ಸಾಲಿನಲ್ಲಿ ನಿರ್ಮಾಣವಾಗಿರುವುದು. ಕೇವಲ 2 ವರ್ಷದಲ್ಲಿ ಈ ಟ್ಯಾಂಕ್ ಸೋರಿಕೆಯಾಗಿದ್ದು ಇದರ ಕಾಮಗಾರಿ ಎಂತಹ ಕಳಪೆ ಕಾಮಗಾರಿ ಎಂಬುದು ಇಲ್ಲಿ ಕಾಣಬಹುದು. ಇನ್ನಾದರೂ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಕೂಡಲೇ ಎಚ್ಚೆತ್ತುಕೊಂಡು ಸೋರುತ್ತಿರುವ ಈ ಟ್ಯಾಂಕ್ ಅನ್ನ ಸರಿಪಡಿಸುತ್ತಾ ಎಂಬುದನ್ನ ಕಾದು ನೋಡಬೇಕಿದೆ. ಸೋರಿಕೆಯಾಗುತ್ತಿರುವ ಟ್ಯಾಂಕಿನ ಕುರಿತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಳಿ ವಿವರಿಸಿದಾಗ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗೆ ತಿಳಿಸುತ್ತೇನೆ ಎಂದು ಹೇಳಿದ್ದಾರೆ. ಯಾವ ಮಟ್ಟಕ್ಕೆ ವೇಗವಾಗಿ ಅಧಿಕಾರಿಗಳಿಗೆ ತಿಳಿಸಿ ಸೋರುತ್ತಿರುವ ಟ್ಯಾಂಕ್ ಅನ್ನು ಸರಿಪಡಿಸುತ್ತಾರೋ ಎಂಬುದನ್ನ ಕಾದು ನೋಡಬೇಕಿದೆ. ಇದು ಏನ್ ಹೊಸ ಟ್ಯಾಂಕ್ ಹಳೆ ಟ್ಯಾಂಕ್ ಹೊಸ ಟ್ಯಾಂಕ್ ಹಳೆ ಟ್ಯಾಂಕು ಈಗ ಬಣ್ಣ ಎಲ್ಲ ಹೊಡೆದವ್ರು ಮತ್ತೆ ಬಣ್ಣ ಹೊಡೆದಾರೆ ಅಷ್ಟೇ, ಹೊಸ ಟ್ಯಾಂಕ್ ಅಲ್ಲ. ಏನಪ್ಪ ಹಳೆ ಟ್ಯಾಂಕರ್ ಇದು. ಈಗ ಅದು ರಿಪೇರಿ ಮಾಡ್ಸಕ್ಕೆ ನೀವು ಇದು ಗಮನಕ್ಕೆ ತರ್ತೀರಾ? ಪಂಚಾಯತಿ ಗಮನಕ್ಕೆ ತರ್ತೀರಾ? ಅವರೇ ಅಧ್ಯಕ್ಷರು ಅವರೇ